ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಾಯರಿಗೆ ಅನುಷ್ಠಾನ ಪೂಜೆ ಹೇಗೆ ಮಾಡೋದು? ಹರಕೆ ಮುಡುಪು ಹೇಗೆ ಕಟ್ಟೋದು? ಹರಕೆ ಮುಡುಪು ಕಟ್ಟೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಬದಲಾವಣೆ ಆಗುತ್ತೆ. ನಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ರಾಯರಿಗೊಂದು ಮುಡುಪು ಕಟ್ಟೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ, ನೀರಿನಂತೆ ಹರಿದೋಗುತ್ತೆ. ಎಲ್ಲರೂ ಮಾಡ್ಕೋಬೋದಂತ ಹರಕೆ ಮುಡುಪು ಪೂಜೆ ಇದು. ಎಲ್ಲರೂ ಮಾಡ್ಕೊಳ್ಳಿ, ಎಲ್ರಿಗೂ ಸಹ ಒಳ್ಳೆಯದಾಗಲಿ. ರಾಯರು ಎಲ್ಲರ ಮೇಲೂ ಕೃಪೆ ಅನ್ನೋದು ಎಲ್ಲರ ಮೇಲೂ ಇರುತ್ತೆ. ಆದರೆ ರಾಯರನ್ನ ನಾವು ಎಷ್ಟು ನಂಬುತ್ತೀವೋ ಅಷ್ಟು ರಾಯರು ನಮ್ಮ ಮೇಲೆ ಕರುಣೆ ಅನ್ನೋದು ತೋರಿಸ್ತಾರೆ. ಹರಕೆ ಮುಡುಪು ಕಟ್ಟೋದು ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನಾನು ರಾಯರಿಗೆ ಹರಕೆ ಮುಡುಪು ನಾನು ಯಾವ ರೀತಿ ಕಟ್ಟಿದೆ, ನಾನು ಯಾವ ರೀತಿ ಪೂಜೆ ಮಾಡಿಕೊಂಡೆ, ಮತ್ತು ನಾನು ಯಾವ ಸಮಯದಲ್ಲಿ ಮಾಡಿಕೊಂಡೆ, ಹರಕೆ ಮುಡುಪು ಎಷ್ಟು ದಿನ ಕಟ್ಟಬೇಕು, ಕಟ್ಟಿದಂಥ ಹರಕೆ ಮುಡುಪನ್ನ ನಾವೆಲ್ಲಿ ತೊಗೊಂಡೋಗಿ ಕೊಡಬೇಕು, ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಮೊದಲದಾಗಿ ಮಾಡಬೇಕು ಅಂತಂದರೆ ರಾಯರ ಫೋಟೋ ಇರಬೇಕು. ಒಂದು ಚಿಕ್ಕದಾಗಿ ಒಂದು ರಾಯರ ಫೋಟೋ ತಂದಿಟ್ಕೊಳ್ಳಿ. ಹಿಂದಿನ ದಿವಸ ನಾವೀಗ ಗುರುವಾರ ಹರಕೆ ಮುಡುಪು ಕಟ್ಟಬೇಕು, ಗುರುವಾರ ದಿವಸಲೇ ಕಟ್ಟಬೇಕು. ಇದನ್ನು ಹರಕೆ ಮುಡುಪು ಅನ್ನೋದನ್ನು ಬೇರೆ ಯಾವ ದಿವಸನೂ ಅಷ್ಟೇ ಕಟ್ಟೋಕ್ಕೆ ಬರೋದಿಲ್ಲ. ಇದು ಗುರುವಾರ ಮಾಡ್ಕೋಬೇಕು. ಗುರುವಾರ ಮಾಡಬೇಕು ಅಂದರೆ ನಾವು ಬುಧವಾರ ಹಿಂದಿನ ದಿವಸನೇ ಸ್ವಲ್ಪ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನಾನ್ ವೆಜ್ ತಿನ್ನೋವಂಥವ್ರು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗಂಜಲ ಹಾಕಿ ಸ್ವಚ್ಛ ಮಾಡ್ಕೋಬೇಕು. ಯಾರೂ ಅಷ್ಟೇ ಗುರುವಾರ ನಾನ್ ವೆಜ್ಜು ತಿನ್ನುವಾಗಿಲ್ಲ. ರಾಯರ ಪೂಜೆ ಮಾಡ್ತಾಯಿದ್ದೀರಾ ಅಂತಂದರೆ ನಾನೆಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಿ, ಗುರುವಾರ ದಿವಸ ನಾನ್ ವೆಜ್ಜು ತಿನ್ನಬಾರ್ದು. ನೀವು ಬೇರೆ ದಿವಸ ತಿಂದ್ಕೊಳ್ಳಿ, ಗುರುವಾರ ತಿನ್ನಬೇಡಿ. ರಾಯರದ್ದೊಂದು ಫೋಟೋ ಬೇಕು. ಹಿಂದಿನ ದಿವಸನೇ ಎಲ್ಲ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಬೇಡಿ. ಮೈಲಿಗೆ ಬಟ್ಟೆ ಇತ್ತು ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಚ್ಛಗೊಳಿಸ್ಕೊಳ್ಳಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಏನು ನಾಳೆ ಪೂಜೆಗೆ ಗುರುವಾರ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಒಂದು ಚೌಕಾಕಾರದಲ್ಲಿ ಬಿಳಿ ಬಟ್ಟೆ ತೊಗೊಳ್ಳಿ, ಒಂದು ಹೊಸ ಬಟ್ಟೆ ತೊಗೊಳ್ಳಿ. ಆ ಬಟ್ಟೆನ ಒದ್ದೆ ಬಟ್ಟೆ ಮಾಡಿಕೊಂಡು ಅರ್ಶಿನ ಬಟ್ಟೆ ಮಾಡಿ, ಅರ್ಶಿನ ಹಚ್ಚಿ ಫುಲ್ಲು ವೈಟ್ ಬಟ್ಟೆನೆಲ್ಲ ಅರ್ಶಿನದಾಗಿ ಬಟ್ಟೆ ಮಾಡ್ಕೊಳ್ಳಿ. ಅದನ್ನು ಡೈರೆಕ್ಟಾಗಿ ಕೆಳಗಡೆ ನೆಲದಲ್ಲಿ ಇಡಬೇಡಿ. ಒಂದು ತಟ್ಟೆ ಮಡಿಕೊಳ್ಳಿ. ರಾಯರ ಪೂಜೆಗೆ ಅಂತ ತಟ್ಟೆ ಉಪಯೋಗಿಸ್ತಿರಲ್ಲ, ಅದ್ರ ತಟ್ಟೆ ಮಡಿಕೊಳ್ಳಿ. ಆ ತಟ್ಟೆಯಲ್ಲಿ ಇಟ್ಕೊಂಡು ಆ ಬಟ್ಟೆ ಫುಲ್ಲು ಡ್ರೈ ಆಗಬೇಕು, ತೇವ ಇರಬಾರ್ದು. ನಾವು ಮುಡುಪು ಕಟ್ಟಬೇಕಾದ್ರೆ ಹಿಂದಿನ ದಿವಸ ಬುಧವಾರ ದಿವಸಲೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಗುರುವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕು. ನಾನೆಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ರಾಯರ ಒಂದು ಕೃಪೆ ಅನ್ನೋದು ನಮ್ಮ ಮೇಲಾಗುತ್ತೆ. ತುಪ್ಪದ ದೀಪ ಹಚ್ಕೊಳ್ಳಿ. ರಾಯರ ಹತ್ರ ಮಣ್ಣಿನಲ್ಲಿ ತುಪ್ಪದ ದೀಪ ಹಚ್ಚಿ, ಜೋಡಿ ಬತ್ತಿನಲ್ಲಿ ಹಚ್ಚಿ, ಇಲ್ಲಾಂದರೆ ನೀವು ತುಪ್ಪದ ಬತ್ತಿ ಮಾಡಿಟ್ಕೊಂಡಿದ್ದೀರಾ ಅಂದರೆ ತುಪ್ಪದ ಬತ್ತಿಗೆ ತುಪ್ಪ ಹಾಕ್ಬಿಟ್ಟು ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿ ಹಚ್ಕೊಳ್ಳಿ. ಮನೆ ದೇವ್ರ ಹತ್ರ 2 ದೀಪ ಹಚ್ಚಿ ದೇವರಿಗೆ ಏನಾದರೂ ನೈವೇದ್ಯ ಮಾಡಿಡಿ. ಏನೂ ಆಗಲಿಲ್ಲ ಅಂತಂದರೆ ಒಂದು ಗ್ಲಾಸ್ ಹಾಲಿಡಿ. ಆ ಹಾಲಿಗೆ ತುಳಸಿ ದಳ ಹಾಕಿ 1 ಗ್ಲಾಸ್ ನೀರಿಡಿ, ಮಂತ್ರಾಕ್ಷತೆ ಮಾಡಿ ಇಟ್ಕೊಳ್ಳಿ. ರಾಯರಿಗೆ ನಿಮ್ಗೆ ಸಾಧ್ಯವಾದರೆ ಹೂವು ಹಾಕಿ, ಇಲ್ಲಾಂದರೆ ತುಳಸಿ ಇಟ್ಕೊಳ್ಳಿ. ನೀವೇನು ಹಿಂದಿನ ದಿವಸ ಹಳದಿ ಬಟ್ಟೆ ಮಾಡ್ಕೊಂಡಿರ್ತೀರಲ್ಲ, ಅರ್ಶಿನದ ಬಟ್ಟೆ, ಅದು ಎಲ್ಲ ಡ್ರೈ ಆಗಿರುತ್ತೆ. ನೀವು 11 ರೂಪಾಯಿ ಕಟ್ತೀರಾ ಇಲ್ಲ 21 ರೂಪಾಯಿ ಕಟ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾನು ಕಟ್ಟೋದು 11 ರೂಪಾಯಿ. 11 ರೂಪಾಯಿನ 5 ರೂಪಾಯಿದು 2 ಇಟ್ಕೊಳ್ಳಿ, 1 ರೂಪಾಯಿದೊಂದು ಇಟ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಕಾಯಿನ್ ಇಲ್ಲ ಅಂತಂದರೆ 10 ರೂಪಾಯಿ ನೋಟ್ ಇಟ್ಕೊಳ್ಳಿ, ಇಲ್ಲ 1 ರೂಪಾಯಿದೊಂದು ಕಾಯಿನ್ ಇಟ್ಕೊಳ್ಳಿ. 11 ರೂಪಾಯಿ ಇಟ್ಕೊಳ್ಳಿ. ಅದಕ್ಕೆ ಒಂದು ತುಳಸಿ ದಳ ಹಾಕಿ, ರಾಯರಿಗೆ ಹಚ್ಚೋ ಅಂಥ ಗಂಧ ಹಚ್ಚಿ ಅದಕ್ಕೆ, ಮತ್ತು ರಾಯರು ಮಂತ್ರಾಕ್ಷತೆ ಹಾಕಿ. ಅರ್ಶಿನ ಕುಂಕುಮ ಇಡೋಕ್ಕೆ ಹೋಗಬೇಡಿ. ರಾಯರಿಗೆ ಅರ್ಶಿನ ಕುಂಕುಮ ಯಾವತ್ತೂ ಅಷ್ಟೇ ಇಡೋದಿಲ್ಲ. ಕೆಲವರು ನೋಡಿದ್ದೀನಿ ಅರ್ಶಿನ ಕುಂಕುಮ ಇಡ್ತಾರೆ, ಇಡಬೇಡಿ. ಗಂಧ ಹಚ್ಚಿ ಮಂತ್ರಾಕ್ಷತೆ ಹಾಕಿ ತುಳಸಿ ದಳ ಇಡಿ. ಇಷ್ಟು ಇಟ್ಟು ನಿಮ್ಮ 2 ಕೈಯಲ್ಲಿ, ಅಂಗೈಲಿ 2 ಕೈಲಿ ಇಟ್ಕೊಂಡು ರಾಯರ ಹತ್ರ ಕೇಳ್ಕೊಳ್ಳಿ. ನೀವು, ನಾನು ಈ ಹರಕೆ ಮುಡುಪು ಕಟ್ತಾ ಇದ್ದೀನಿ, 9 ದಿವಸ ನಾನು ಹರಕೆ ಮುಡುಪು ಕಟ್ತೀನಿ. ನನ್ನ ಮನೇಲಿರೋಂಥ ಆರ್ಥಿಕ ಸಮಸ್ಯೆ ಎಲ್ಲ ದೂರ ಆಗಬೇಕು, ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ನೀನು ನಮಗೆ ಕೆಲಸ ಕಾರ್ಯಗಳನ್ನೆಲ್ಲ ನೀನು ಒದಗಿಸ್ಕೊಡ್ಬೇಕು, ನನ್ನ ಮನೆಗಿರುವಂಥ ಕಷ್ಟಗಳನ್ನೆಲ್ಲ ನೀನು ದೂರ ಮಾಡಬೇಕು ಭಗವಂತ, ನೀನು ಸದಾಕಾಲ ನಮ್ಮ ಜೊತೇಲಿ ಇರಬೇಕು ಅಂತ ನಿಮ್ಮ ಕೋರಿಕೆಗಳನ್ನೆಲ್ಲ ರಾಯರ ಹತ್ರ ಕೇಳ್ಕೊಳ್ಳಿ. ನೀವು 2 ಕೈಲಿ ಅಂಗೈಲಿ ಇಟ್ಕೊಂಡಿರ್ತೀರಲ್ಲ ಮುಡುಪನ್ನ, ಅದನ್ನ ಇಟ್ಕೊಂಡು ಒಂದು ತಟ್ಟೆನಲ್ಲಿ ಇಡಿ. ಕೆಳಗಡೆ ಡೈರೆಕ್ಟಾಗಿ ನೆಲದ ಮೇಲೆ ಇಟ್ಬಿಡಿ. ತಟ್ಟೆನಲ್ಲಿ ಇಟ್ಬಿಟ್ಟು ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಅದನ್ನು ಗಂಟಾಕ್ಬಿಟ್ಟು ರಾಯರು ಪಾದದ ಹತ್ರ ಇಡಿ. ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸ್ಬಿಟ್ಟು ಪೂಜೆ ಮಾಡಿ ರಾಯರ ಹತ್ರ ಇಡಿ.
9 ದಿವಸ ನೀವು ಇದನ್ನು ಮಾಡಬೇಕಾಗುತ್ತೆ. ಗುರುವಾರ ಶುರು ಮಾಡ್ಕೋಬೇಕು ಇದನ್ನು. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ. ಸಂಜೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹರಕೆ ಮುಡುಪು ಕಟ್ಟೋದಕ್ಕೆ ಮುಂಚೆ ಫಸ್ಟುದಾಗಿ ಮನೆ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲದಾಗಿ ಹೇಳ್ತೀನಿ, ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ಮನೆ ದೇವ್ರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನಾನು ರಾಯರಿಗೆ ಹರಕೆ ಮುಡುಪು ಅನ್ನೋದನ್ನ ನಾನು ಕಟ್ತಾ ಇದ್ದೀನಿ. ನಾನು ಮಾಡೋ ಕೆಲಸದಲ್ಲಿ ಯಾವ ಅಡ್ಡಿ ಆತಂಕ ವಿಘ್ನಗಳನ್ನು ಬರ್ದೇ ಇರಾಗೆ ನೋಡ್ಕೊಪ್ಪ, ನೀನು ನನಗೆ ದಾರಿ ಬಿಡಬೇಕು ಅಂತ ಮನೆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ನೀವು ಹರಕೆ ಮುಡುಪು ಕಟ್ಟಿ. ಫಸ್ಟುದಾಗಿ ಹರಕೆ ಮುಡುಪನ್ನು ಕಟ್ಟೋದಕ್ಕೆ ಹೋಗಬೇಡಿ. ಇದು ಹರಕೆ ಕಟ್ಟೋದಕ್ಕೆ ಮುಂಚೆನೇ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳಿ. ನಂತರ ನೀವು ಹರಕೆ ಮುಡುಪು ಕಟ್ಬಿಟ್ಟು ರಾಯರ ಹತ್ರ ನೀವು ಇಟ್ಬಿಟ್ಟು ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸು ಪೂರ್ವಕವಾಗಿ ಕೇಳ್ಕೊಳ್ಳಿ. ರಾಯರೇ, ನಾನು 9 ದಿನ ಮುಡುಪು ಕಟ್ತಾ ಇದ್ದೀನಿ. ನನ್ನ ತಂದೆ ನನಗೆ ಒಳ್ಳೇದಾಗಬೇಕು. ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನನ್ನ ಕಷ್ಟಗಳು ಯಾವುದು ದೂರ ಆಗ್ತಿಲ್ಲ ನನ್ನಪ್ಪ. ನಿನ್ನನ್ನು ನಂಬಿಟ್ಟಿದ್ದೀನಿ ನನ್ನ ತಂದೆ. ನೀನೇ ನನಗೆ ದಾರಿ ತೋರಿಸ್ಬೇಕು. ನೀನೇ ದಿಕ್ಕು, ನೀನೇ ಧೈರ್ಯ. ಸದಾ ಕಾಲ ನನ್ನ ಜೊತೆ ನೀನು ಇರಬೇಕು ಭಗವಂತ. ನನ್ನ ಮನೆಯಲ್ಲಿ ನೀನು ಇರಬೇಕು ನನ್ನ ತಂದೆ ಅಂತ ರಾಯರ ಹತ್ರ ಭಕ್ತಿಯಿಂದ ಕಣ್ಣು ಮುಚ್ಚಿ 2 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳಕ್ಕೆ ಬಂದರೆ ಹೇಳಿ, ಬರಲಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ ಸಾಕು. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ಬ್ರಾಹ್ಮ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದ ನಂತರ ಏನು ಮಾಡ್ತೀರಾ ಅಂತಂದರೆ, 1 ಗ್ಲಾಸಲ್ಲಿ ನೀರು ಇಟ್ಟಿರ್ತೀರಲ್ಲ, ತುಳಸಿ ದಳ ಹಾಕಿರ್ತೀರಲ್ಲ, ಆ ತುಳಸಿ ದಳದ ನೀರನ್ನೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಮೂಲೆಗೂ ಪ್ರೋಕ್ಷಣೆ ಮಾಡಿ ಆ ನೀರನ್ನು. ನೀವು ಅಷ್ಟೇ ಸ್ವಲ್ಪ ನೀವು ಹೊಟ್ಟೆಗೂ ಕೂಡ ತಗೊಳ್ಳಿ ಅದನ್ನು. ಏಕೆಂದರೆ ರಾಯರು ಅನುಗ್ರಹ ಅನ್ನೋದು ಸುಮ್ಮನೆ ಅಲ್ಲ. ನಾವೆಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ನಮಗೆ ರಾಯರು ಕೊಡ್ತಾರೆ ನಮಗೆ. ನೀವು ಆದಷ್ಟು ಹತ್ರದಲ್ಲಿ ರಾಯರ ಮಠ ಇದ್ದರೆ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ ನೀವು. ಇಲ್ಲ ಅಂತಂದರೆ ಒಂದು ವಾರದಲ್ಲಿ ಒಳಗಡೆನಾದರೂ 1 ದಿವಸನಾದರೂ ಹೋಗಿದ್ದು ಬನ್ನಿ. 9 ದಿವಸದಲ್ಲಿ 1 ದಿವಸನಾದರೂ ಹೋಗಿದ್ದು ಬನ್ನಿ. ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಆ ಮಂತ್ರಾಕ್ಷತೆನ 2 ಕಾಳು ಬಾಯಲ್ಲಿ ಹಾಕ್ಕೊಳ್ಳಿ. ಕೆಳಗೆಲ್ಲ ಚೆಲ್ಲೋದಕ್ಕೆ ಹೋಗಬೇಡಿ. ಅದನ್ನು ತಂದು ದೇವ್ರ ಮನೆಯಲ್ಲಿ ಇಡಿ. ಅದರಲ್ಲಿ ಸ್ವಲ್ಪನ ಒಂದು ಬಿಳಿ ಬಟ್ಟೆನಲ್ಲಿ ಮಾಡಿ ನಿಮ್ಮ ತಲೆಬಾಗ್ಲು ಕಟ್ಟಿ. ನಿಮ್ಮ ಎಂಟ್ರೆನ್ಸ್ ಏನು ಹಾಕ್ತೀರ ನೋಡಿ, ಒಳಗಡೆ ಬಾಗ್ಲ ಹತ್ರ ಕಟ್ಟಿ ನೀವು ಅದನ್ನು. ರಾಯರ ಕೃಪೆ ಅನ್ನೋದು ನೀವು ಆಮೇಲೆ ನೋಡಿ 9 ದಿವಸ ಕಟ್ಟಬೇಕಾಗುತ್ತೆ. ಇದನ್ನು ಈ ಹರಕೆ ಮುಡುಪನ್ನ ಕಟ್ಟಬೇಕಾಗುತ್ತೆ. ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಶುಕ್ರವಾರಕ್ಕೆ ಮುಗಿಯುತ್ತೆ. ಶನಿವಾರ ಮುಗಿಯೋ ತನಕನೂ 9 ದಿವಸಗಳ ಕಾಲನೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನನ್ನದೊಂದು ಕೋರಿಕೆ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸೂರ್ಯ ಉದಯ ಆದಮೇಲೆ ಪೂಜೆ ಮಾಡೋದಕ್ಕಿಂತ ಸೂರ್ಯ ಉದಯ ಆಗೋದ್ರೊಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ತಾ ಬನ್ನಿ. 9 ದಿವಸ ನೀವು ಈ ಥರ ಮಾಡಿ. 9 ದಿವಸ ಆದಮೇಲೆ ಶನಿವಾರ ಬೆಳಗ್ಗೆ ಮಾಮೂಲಿಯಂತೆ ಪೂಜೆ ಮಾಡಿ. ಹರಕೆ ದುಡ್ಡು ಏನಿದೆಯಲ್ಲ ಅದನ್ನೆಲ್ಲ ತೊಗೊಳ್ಳಿ. ಆ ಬಟ್ಟೆ ಏನಿದೆ ಹರಕೆ ಕಟ್ಟಿದಂಥ ಬಟ್ಟೆ, ಅದನ್ನು ಒಂದು ನೀರು ಹರಿಯುತ್ತಲ್ಲ, ನೀವೆಲ್ಲರೂ ಹೊರಗಡೆ ಊರಿಗೆ ಅಲ್ಲಿ ಇಲ್ಲಿ ಹೋಗಿದ್ದ ಕಡೆ ಹರಿಯೋ ನೀರಿಗೆ ಬಿಟ್ಬಿಡಿ. ಅದನ್ನು ಅಲ್ಲಿ ತುಳಿದಾಡೋತವೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಮತ್ತು ದುಡ್ಡಿದೆಯಲ್ಲ, ಆ ದುಡ್ಡನ್ನ ಏನು ಮಾಡ್ತೀರಾ ಅಂತಂದರೆ, ಅಲ್ಲಿ ರಾಯರು ದೇವಸ್ಥಾನದ ಹತ್ರ ಭಿಕ್ಷುಕರು ಇರ್ತಾರೆ, ಅವರಿಗೆ ಕೊಟ್ಟುಬಿಡಿ ನೀವು. ಅದನ್ನು ಹರಕೆ ಕಾಸನ್ನ ನೀವು ಉಂಡಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಅದನ್ನು ತುಂಬ ಕಷ್ಟದಲ್ಲಿ ಇರ್ತಾರೆ ನೋಡಿ, ಅಲ್ಲೆಲ್ಲ ಭಿಕ್ಷೆ ಬೇಡ್ತಿರ್ತಾರಲ್ಲ, ಅಂಥವ್ರಿಗೆ ಕೊಟ್ಟುಬಿಡಿ ನೀವು. ಆ ಮುಡುಪು ಕಟ್ಟಿದಂಥ ಕಾಸನ್ನು ಎಲ್ಲನೂ ಸಹ ಅವರಿಗೆ ಕೊಟ್ಟುಬಿಟ್ಟು ನೀವು ರಾಯರ ದರ್ಶನ ಮಾಡಿಕೊಂಡು ರಾಯರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೆಜ್ಜೆ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ನೋಡಪ್ಪ, ನಾನು ಗೊತ್ತಿದ್ದಷ್ಟು ನಾನು ಮಾಡಿದ್ದೀನಿ. ಇದರೊಳಗಡೆ ತಿಳಿದೆ ನಾನು ಏನಾದರೂ ತಪ್ಪು ಮಾಡಿದರೆ ಅದು ನೀನು ಹೊಟ್ಟೆಗೆ ಹಾಕೋ ನನ್ನಪ್ಪ. ನನಗೆ ಗೊತ್ತಿದ್ದಷ್ಟು ನಾನು ಮಾಡಿದ್ದೀನಿ ತಂದೆ, ಭಕ್ತಿಯಿಂದ ನಾನು ಮಾಡಿದ್ದೀನಿ ನನ್ನಪ್ಪ. ನನ್ನ ಮೇಲೆ ನೀನು ಕರುಣೆ ತೋರಿಸು ನನ್ನ ತಂದೆ ಅಂತ ರಾಯರ ಹತ್ರ ಕೇಳಿಕೊಂಡು ಬನ್ನಿ. ಇಷ್ಟು ಮಾಡಿದ ಮೇಲೆ ರಾಯರ ಪವಾಡ ಏನು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ರಾಯರು ನಂಬಿ ರಾಯರನ್ನ ಪೂಜೆ ಮಾಡಿ. ರಾಯರು ಇನ್ನೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ.